ಬಯಸ್ತಾರೆ ಶಿಕ್ಷಣ ಸಿಗಲಿ ಅಂತೇಳಿ. ಯಾಕಂದ್ರೆ ಅವರು ಅನುಭವಿಸಿದ ನೋವುಗಳನ್ನು ನೆನಪಿಸಿ ಮಾಡಿದ್ದಾರೆ. ನಮ್ಮ ರಾಹುಲ್ ಗಾಂಧಿ ಅವರು ಆ ಪತ್ರ ಬರೆದು ಹೇಳಿದ್ದಾರೆ. ಅವ್ರು ಎಷ್ಟು ನೋವು ಅನುಭವಿಸಿದಾರಪ್ಪ ಅಂದರೆ ಕೆಲವೊಮ್ಮೆ ಆಹಾರ ಇದ್ದು ತಿನ್ನಲಿಕ್ಕೆ ಎಲ್ಲ ಇದು ಕುಡಿಲಿಕ್ಕೆ ನೀರು ಯಾರು ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಪಾಪ ಉಪವಾಸ ಮಲಗಿದರು ಅಂಬೇಡ್ಕರ್ ಮತ್ತು ಅವ್ರ ಜೊತೆಗಿದ್ದಂಥ ಅವ್ರ ಸಹೋದರರು ಅಂತ. ಈ ಮಾತನ್ನು ಹೇಳೋಲ್ಲಿ ಭಾಳ ನೋವದ. ರಾಹುಲ್ರಿಗೆ ಎಷ್ಟು ನೋವು ಗೊತ್ತಿಲ್ಲ, ಬಟ್ ಅಂಬೇಡ್ಕರ್ ಅವ್ರಿಗೆ ಮಾತ್ರ ಭಾಳ ನೋವನ್ನು ಅನುಭವಿಸಿದರು. ಅವರೊಬ್ಬರೇ ಅಲ್ಲ, ಅವರ ಜನಾಂಗದಲ್ಲಿ ಹುಟ್ಟಿದಂಥ ಅನೇಕ ಜನರು ಲಕ್ಷಗಳಲ್ಲಿ ಇವತ್ತು ಸಹಿತ ಅದು ಅನುಭವಿಸೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ಮರ್ಯಾದಾ ಹತ್ಯೆ ಮತ್ತೇನೋ ಹತ್ಯೆ ಇವತ್ತು ನಾವು ನಡೆದು ನೋಡ್ತಾ ಇದ್ದೀವಿ. ಇದು ಹೋಗೋದು ಯಾವಾಗ ಅಂತ. ಅದಕ್ಕಾಗಿ ಒಂದು ಕಾಯ್ದೆ ತೊಗೊಂಡು ಬರ್ರಿ. ತಾರತಮ್ಯವನ್ನು ಮೇಲು ಕೀಳನ್ನು ಯಾರು ಮಾಡ್ತಾರೆ ಅವ್ರು ಶಿಕ್ಷೆ ಆಗ್ರಿ ಅನ್ನುವಂಥ ಮಾತಿನ ನೆರಗಟ್ಟನ್ನು ಮಾತಾಡ್ತಾ ಇದ್ದಾರೆ. ಇದನ್ನು ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ಅಂದಿನ ನಮ್ಮ ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿಯವರಾಗಿರ್ಬೋದು, ಸ್ವತಃ ನೆಹರು ಅವರಾಗಿರ್ಬೋದು, ಗಾಂಧೀಜಿಯವರು ಸಾಕಷ್ಟು ಪ್ರಯತ್ನ ಮಾಡಿದರು. ಇದು ಇವತ್ತು ಸಹ ಜಾತಿ ಪದ್ಧತಿ ಅಲ್ಲಾಡ್ತಾ ಇಲ್ಲ, ಅದಕ್ಕೆ ಇದು ಕಾಯ್ದೆ ಮಾಡೋಣ ಅಂತ ಮಾತಾಡಿದ್ದಾರೆ. ಹೌದು, ಕಾಯ್ದೆ ಮಾಡಿರಿ ಅಂತ ತಪ್ಪಿಲ್ಲ. ಆದರೆ ಕಾಯ್ದೆಯಿಂದ ಎಲ್ಲನೂ ಶುದ್ಧ ಆಗ್ತದೆ, ರೆಡಿ ಆಗ್ತದೆ, ತರತಮತೆ ಹೋಗ್ತದೆ ಅನ್ನೋದು ಸುಳ್ಳು. ಇದಕ್ಕೆ ಮುಖ್ಯ ಕಾರಣ ಆರ್ಥಿಕ ವ್ಯವಸ್ಥೆ ಸಮಾನದಲ್ಲಿರಬೇಕಿರಲಿಲ್ಲ. ಭಾಳಷ್ಟು ನಮ್ಮ ದಲಿತ ಸಮುದಾಯದಿಂದ ಮತ್ತು ಆದಿವಾಸಿ ಸಮುದಾಯದಿಂದ ಅನೇಕ ಜನ ಬಂದಿದ್ದಾರೆ. ದುಡ್ಡು ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ಒಪ್ಕೊಳ್ತಾ ಇದ್ದಾರೆ. ಅದು ಸಾಕಷ್ಟು ಸಾಕ್ಷಿ ಕೊಡ್ಬೋದು, ಉದಾಹರಣೆ ಕೊಡ್ಬೋದು. ದುಡ್ಡು ಮಾಡುವಂಥ ಆರ್ಥಿಕ ವ್ಯವಸ್ಥೆ ಜೊತೆಗೆ ಶಿಕ್ಷಣ ಇವೆಲ್ಲವೂ ಕೂಡಿದ್ರೆ ಮಾತ್ರ ಇದು ಈ ದೇಶದಿಂದ ಓಡಿ ಹೋಗ್ಬೋದು ಅಂತ. ಅನೇಕರು ಇವತ್ತು ದಲಿತರಲ್ಲಿ ಕೆಲವಷ್ಟು ಜನ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಅವ್ರು ಗೌರವಿಸ್ತಾ ಇದ್ದಾರೆ ಎಲ್ಲರೂ. ಯಾಕಂದ್ರೆ ಅಧಿಕಾರ ಅದ ಅಂತೇಳಿ, ಯಾಕಂದ್ರೆ ದುಡ್ಡು ಅದ ಅಂತೇಳಿ, ಯಾಕಂದ್ರೆ ಶಿಕ್ಷಣ ಅದ ಅಂತೇಳಿ. ಶಿಕ್ಷಣ ಬೇಕು, ಅವರು ಆರ್ಥಿಕವಾಗಿ ಭದ್ರ ಆಗಬೇಕು, ಇದನ್ನು ಬಯಸ್ತಾ ಇದ್ದಾರೆ ಪಾಪ ಅಂಬೇಡ್ಕರ್ ಅವರು. ಇದಕ್ಕೂ ಸಹ ಉತ್ತರ ಹುಡುಕಬೇಕಾಗಿದೆ ಇವತ್ತು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅಂತವ್ರು. ಕೇವಲ ಒಂದಿಷ್ಟೇನೋ ಅವ್ರು ತರತಮ್ಮ ಮಾಡಬೇಡ್ರಪ್ಪ ಒಂದಿಷ್ಟು ಜನ ಶಿಕ್ಷೆ ಕೊಟ್ಟರೆ ಇದು ಹೋಗೋದಿಲ್ಲ ರೀ, ಮತ್ತಷ್ಟು ಇರಿಸೆ ಬೆಳ್ಕೊಂಡು ಹೋಗ್ತದೆ, ಇರಿಸೆ ಬೆಳೀತದೆ. ಮತ್ತು ಈ ದೇಶದ ಅರ್ಥವ್ಯವಸ್ಥೆ ಎಲ್ಲ ಅವ್ರ ಕೈಯಿಲ್ಲದ. ಈಗಾಗಲೇ ನೀವು ಹೇಳಿದ್ವಿ, ಅನೇಕ ಸಲ ಮಾತಾಡಿದ್ವಿ, ಕಾರ್ಪೊರೇಟ್ ಕೈಯಿಲ್ಲದಪ್ಪ ಇದೆಲ್ಲ, ಬಂಡವಾಳಶಾಹಿ ಕೈಯಿಲ್ಲದ. ಆ ಕಾರ್ಪೊರೇಟ್ ಮತ್ತು ಬಂಡವಾಳ ಯಾರು ಕೆಳಜಾತಿನ ಮೇಲೆ ಹೋಗಿದಾರಲ್ಲ ಅವರಿಗೆಲ್ಲ ಸವಲತ್ತುಗಳಿದ್ದಾವಿಲ್ಲ. ಆದರೆ ಅವ್ರ ಜೊತೆಗಾರರಿಗೆ, ಇನ್ನೂ ಅಲ್ಲಿ ಹಿಂದುಳಿದವರಿಗೆ 90% ಜನ, ಆ 90% ಹೆಚ್ಚಿಗೆ 80-85% ಇವರೇ ಇದ್ದಾರೆ ಜನ. ದಲಿತರು, ಹಿಂದುಳಿದವರು, ಅತಿ ಹಿಂದುಳಿದವರು, ಮೈನಾರಿಟೀಸು. ಅವರು ಸಾಚಾರ ಸಮಿತಿಯ ಪ್ರಕಾರ ಈವನ್ ಈ ಮುಸಲ್ಮಾನರು ಇರ್ಬೋದು, ಮತ್ತಾರು ಇರ್ಬೋದು, ಮೈನಾರಿಟೀಸು ಅವರು ಬಡತನ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಕೆಲವೊಮ್ಮೆ ಸಾಚಾರ ಸಮಿತಿ ಇಷ್ಟರ ಮಟ್ಟಿಗೆ ಹೇಳ್ತದೆ ವಿಚಾರಗಳನ್ನು.